ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಕೆಡಗಣ್ಣಪ್ಪ ಜೂನ್ 21 ತಾಲೂಕಿನ ಮಠಮಾರಿ ಗ್ರಾಮದ ಕೆಪಿಸಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಧಾನಿ ಮಂತ್ರಿಗಳ ಒಂದು ಗಿಡ ತಾಯಿಗಾಗಿ ಅಭಿಯಾನದ ಘೋಷವಾಕ್ಯದಡಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ಕೆಡಗಣ್ಣಪ್ಪ ಕೆ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಧಾನಿ ಮಂತ್ರಿಗಳ ಒಂದು ಗಿಡ ತಾಯಿಗಾಗಿ ಅಭಿಯಾನದ ಮೂಲಕ ನಮ್ಮ ಶಾಲೆಯ ಸುಮಾರು 530ಕ್ಕೂ ಅಧಿಕ ಮಕ್ಕಳಿಗೆ ಗಿಡ ಸಂರಕ್ಷಣೆ ಹಾಗೂ ಪೋಷಣೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಎಂದರು. ಪರಿಸರ ಉಳಿದರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ, ಕಾಡು ಬೆಳೆದರೆ ನಾಡು ಉದ್ಧಾರ ಎಂಬಂತೆ ಗಿಡ ಮರಗಳ ನಾಶ ಆಗದಂತೆ ತಡೆದು ರಕ್ಷಣೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಾಗಪ್ಪ, ಎಸ್ಡಿಎಂಸಿ ಅಧ್ಯಕ್ಷರು ಕುಮಾರ್, ಬಸವರಾಜ್, ರಂಗನಾಥ್ ವಿದ್ಯಾರ್ಥಿಗಳು ಸೇರಿದಂತೆ ಉಪಸ್ಥಿತರಿದ್ದರು. ಇವತ್ತು KPS ಮಠಮಾರಿ ಪ್ರೌಢಶಾಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮಹಾ ಆಶಯದೊಂದಿಗೆ ಏಕ್ ಪೇಡ ಮಾಕೆಲಿಯೇ ಅನ್ನೋ ಕಾರ್ಯಕ್ರಮದಡಿ ನಮ್ಮ ಶಾಲೆಯಲ್ಲಿ ಸುಮಾರು ಈ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 520 ವಿದ್ಯಾರ್ಥಿಗಳಿಗೂ ಒಂದೊಂದು ಗಿಡವನ್ನು ವಿತರಿಸಿ ಆ ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸೋದ್ರ ಮೂಲಕ ಅವುಗಳನ್ನ ಬೆಳೆಸೋದು, ಸಾಕೋದು, ನಿರ್ವಹಣೆ ಎಲ್ಲವನ್ನು ಸಹ ಮಕ್ಕಳಿಗೆ ನಾವು ವಹಿಸಿದ್ದೀವಿ. ಈ ಮೂಲಕ ಭೂಮಿ ಒಂದು ಹಸಿರೀಕರಣಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ ಇರಲಿ ಅಂಥೇಳಿ ನನ್ನ ಮಕ್ಕಳೆಲ್ಲರೂ ಸಹ ಸೇರ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮುಖ್ಯವಾದ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಅತ್ಯಂತ ಉತ್ಸಾಹಿ SDMC ಅಧ್ಯಕ್ಷರಾದಂಥ ನಾಗಪ್ಪನವರು, ಹಿರಿಯ ಶಿಕ್ಷಕರಾದ ಕುಮಾರ್ ಸಾರು, ಬಸವರಾಜ್ ಸಾರು, ಅವೆಲ್ಲ ನನ್ನ ಶಿಕ್ಷಕ ಬಂಧುಗಳು ಹಾಗೂ ಊರಿನ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಸುಕತೆಯಿಂದ ಕೈ ಜೋಡಿಸಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ತಿಳ್ಕೊಳ್ತೇನೆ. ಥ್ಯಾಂಕ್ ಯು. ಹಾಂ ಸರ್. ಇಂದು ಕರ್ನಾಟಕ ಪಬ್ಲಿಕ್ ಸ್ಕೂಲು ಮಠಮಾರಿ ಶಾಲೆಯಲ್ಲಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಲ್ಲ ಗುರುವೃಂದವರು ಹಾಗೂ ಎಲ್ಲ ಮುದ್ದು ಮಕ್ಕಳು ಸೇರಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 200 ಸಸಿಗಳನ್ನು ಪ್ರತಿಯೊಂದು ಮಗುವಿಗೆ ಒಂದೊಂದು ಮರವನ್ನು ಕೊಟ್ಟು ಒಂದು ಒಳ್ಳೆಯ ಈ ವಾತಾವರಣ ಮಕ್ಕಳಲ್ಲಿ ಓದುವ ಮನೋಭಾವನೆ ಬಂದು ಈ ಮರದ ಕೆಳಗಡೆ ಕುಂತು ಅಂತೇಳಿ ಒಂದು ವಿಚಾರ ಮಾಡಿ ಇವತ್ತೆಲ್ಲ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೆಸರು ನಾಗಪ್ಪ ಅಂತೇಳಿ SDMC ಅಧ್ಯಕ್ಷರು.